ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೀಮೆ ಬದನೆಕಾಯಿ ಪಪ್ಪು. ಸೀಮೆ ಬದನೆಕಾಯಿ ಎಲ್ರಿಗೂ ಗೊತ್ತಿದೆ ತಾನೇ. ಸೀಮೆ ಬದನೆಕಾಯಿದ್ದ ಪಲ್ಯ ಮಾಡ್ತಾರೆ, ಮತ್ತೆ ಪಪ್ಪು ಮಾಡ್ತಾರೆ, ಮತ್ತೆ ತರಕಾರಿ ಸಾಂಬಾರು ಮಾಡ್ತಾರೆ. ಇದ್ರ ಜೊತೆ ಟೇಸ್ಟ್ ಇರುತ್ತೆ ಸೀಮೆ ಬದನೆಕಾಯಿ ಸಾರು. ಸೀಮೆ ಬದನೆಕಾಯಿ ಪಪ್ಪು ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಇದು ಪಲ್ಯಗಿಂತ. ಈ ರೆಸಿಪಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 2 ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ, ಮತ್ತೆ 2 ಈರುಳ್ಳಿ ತಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತೆ ಟೊಮೊಟೊನು ತಗೊಂಡಿದ್ದೀನಿ. ಇವೆಲ್ಲಾನು ಹಚ್ಕೋಬೇಕು. ಸೀಮೆ ಬದನೆಕಾಯಿನ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ನೋಡಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಸೀಮೆ ಬದನೆಕಾಯಿ, ಮತ್ತು ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ. ಇಲ್ಲಿ ಕುಕ್ಕರಲ್ಲಿ ನಾನು ಈ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ ಆ ಗ್ಲಾಸ್ ಅಷ್ಟು ಮುಕ್ಕಾಲು ಭಾಗ ಅಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ. ಮತ್ತು ಅಷ್ಟೇ ಇದು ಕ್ವಾಂಟಿಟಿಯಲ್ಲಿ ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಎರಡೂ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ 2-3 ಸಲ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಎಲ್ಲ ಹಚ್ಚಿಟ್ಕೊಂಡಿರ್ತೀವಲ್ಲ ಅವೆಲ್ಲ ಇದರಲ್ಲಿ ಹಾಕಬೇಕು. ನಾವು ಹೆಂಗೆ ಉಳ್ಸೊಪ್ಪು ಅಂದರೆ ಅದೇ ಪಪ್ಪು ಮಾಡ್ತೀವಲ್ಲ ಸೊಪ್ಪೆಲ್ಲ ಹಾಕಿ ಹಾಗೇನೆ ಇದನ್ನು ಇದರಲ್ಲಿ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಸೀಮೆ ಬದನೆಕಾಯಿ, ಬೆಳ್ಳುಳ್ಳಿ ಮತ್ತು ಒಂದಿಷ್ಟು ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮತ್ತು ಇದು ಸಾಂಬಾರು ಪುಡಿ ಅದೇ ಸೇಮ್ ಎಲ್ಲ ಪಪ್ಪು ಮಾಡ್ದಂಗೆ ಮಾಡೋದು. ಇದರಲ್ಲಿ ನಾವೇನು ಸೀಮೆ ಬದನೆಕಾಯಿ ಹಾಕ್ಕೊತಾ ಇದ್ದೀವಿ, ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಬಂದುಬಿಟ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಮುಕ್ಕಾಲು ಭಾಗ ಅಷ್ಟು ಸಾಂಬಾರು ಪುಡಿ, ಮನೆ ಸಾಂಬಾರು ಪುಡಿ ಮತ್ತು ಸ್ಪರ್ಶ ಅವ್ರದ್ದು ಸಾಂಬಾರು ಪುಡಿ 2 ಸೇರಿಸಿ ಸಾಂಬಾರು ಪುಡಿ ಇಲ್ಲಿ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಳುಪ್ಪು ಹಾಕ್ತಾಯಿದ್ದೀನಿ. 1.5 ಗ್ಲಾಸ್ ಆಗೋಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಅದು ಮುಳುಗುತ್ತೋ ಇಲ್ಲ ಅಂತ ನೋಡಿಬಿಟ್ಟು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಬೇಕು. ಇದು ನಾನು 2 ವಿಸಿಲ್ ಆಯಿತು, 3 ವಿಸಿಲ್ ಆಯಿತು ಕೂಗಿಸ್ಬೇಕು. 2 ವಿಸಿಲ್ ಆದರೆ ಸಾಕು. ನೋಡಿ ಇಲ್ಲಿ 2 ವಿಸಿಲ್ ಕೂಗಿಸ್ಬಿಟ್ಟು ಇದು ತಣ್ಣಗಾದ್ಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು. ಈ ರೀತಿ ಆಗಿರುತ್ತೆ. ಇಲ್ಲಿ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಹಾಗಾಗಿ ನಾನು ಚೌಟಲ್ಲೇ ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಕಾಯಿ ಎಲ್ಲ ಸ್ವಲ್ಪ ನುಣ್ಣಗಾಗಬೇಕು ಅಂದರೆ ಮಸಿಯ ಗುಂಡಿರುತ್ತಲ್ಲ ಅದರಲ್ಲಿ ಮಸಿಬೇಕು. ಇಲ್ಲಿ ನನಗೆ ಕಾಯಿ ಹಂಗೆ ಬೇಕು ಅಂತಲೇ ನಾನು ಈ ರೀತಿ ಚೌಟಲ್ಲಿ ಹೀಗೆ ಮಸಿತಾ ಇದ್ದೀನಿ ಸುಮ್ಮನೆ ಹಾಗೆ. ಮತ್ತು ಇಲ್ಲಿ ಒಗ್ಗರಣೆಗಂತ ಒಂದು ಪಾತ್ರೆ ಇಟ್ಬಿಟ್ಟು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗಂತ ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಮತ್ತು ಹಸಿ ಕರಿಬೇವು, ಬೆಡ್ಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಮುರ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ರೆಬ್ಬೆ ಅಷ್ಟು ಇದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಒಂದು 1/4 ಸ್ಪೂನ್ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಇದೆಲ್ಲ ಚೆನ್ನಾಗಿ ಒಗ್ಗರಣೆಗೆ ಈ ರೀತಿ ಇದು ಚೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾವು ಸಾರು ಏನು ಮಸ್ಕೊಂಡಿರ್ತೀವಲ್ಲ ಎಲ್ಲನೂ ಅದನ್ನು ಇದರಲ್ಲಿ ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು ಅಷ್ಟೇ. ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಕುದಿಯೋವರೆಗೂ ಚೆನ್ನಾಗಿ ಬಿಟ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಅಷ್ಟೇ. ಸೀಮೆ ಬದನೆಕಾಯಿ ಪಪ್ಪು ರೆಡಿ ಆಗುತ್ತೆ. ಇದು ಅನ್ನದ ಜೊತೆಲಾದರೂ ತಿನ್ಬೋದು, ಮುದ್ದೆ ಜೊತೆಲಾದರೂ ತಿನ್ಬೋದು. ತುಂಬ ಸೂಪರಾಗಿರುತ್ತೆ. ಸೀಮೆ ಬದನೆಕಾಯಿ ಟೇಸ್ಟೇ ಬೇರೆ. ಉಳ್ಸೊಪ್ಪಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ಇದು ಸೀಮೆ ಬದನೆಕಾಯಿ ಪಲ್ಯಗಿಂತ ಈ ಪಪ್ಪು ಮಾಡ್ತೀವಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ಮಾಡಿದ್ದೀವಿ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಸಿ ಅನ್ನ ಜೊತೆ ಈ ಸಾಂಬಾರು ಹಾಕ್ಕೊಂಡು ತಿಂದ್ಬಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ಸೀಮೆ ಬದನೆಕಾಯಿ ಏನಿದೆ ತುಂಬ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು, ಅದಕ್ಕಾಗಿ ತಿನ್ನಬೇಕು. ಇದು ಇನ್ನು ಹಸಿಗಿದ್ದಂಗೆನೆ ಇದು ಸಿಪ್ಪೆಲ್ಲ ಎರೆದ್ಬಿಟ್ಟು ಹಾಗೆ ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮರ್ಸೆಬು ಅಂತಾರಲ್ಲ ಆ ಟೇಸ್ಟ್ ಇರುತ್ತೆ ಇದು ಹಸಿದೆ ತಿಂದರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಸೀಮೆ ಬದನೆಕಾಯಿ ಪಪ್ಪು ಹೇಗೆ ಮಾಡೋದು ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.